ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತಾಡೋದು ಟ್ರಿಪ್ಟೊಮರ್ 10 mg ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ. ಈ ಟ್ಯಾಬ್ಲೆಟನ್ನು ಏಕೆ ಬಳಸ್ತಾರೆ? ಈ ಒಂದು ನಿದ್ರೆ ಸಮಸ್ಯೆ ಮತ್ತು ಮೈಗ್ರೇನು, ನರ ಒಂದು ನೋವು, ಈ ಆತಂಕ ಅಥವಾ ಡಿಪ್ರೆಷನ್ಗೆ ಡಾಕ್ಟ್ರು ಯಾಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಈ ಒಂದು ಮೆಡಿಸಿನನ್ನು? ಇದನ್ನು ತೆಗೆದುಕೊಂಡ್ರೆ ನಿದ್ರೆ ಬರುತ್ತದೆಯಾ? ಅಥವಾ ಈ ಒಂದು ಮೆಡಿಸಿನನ್ನು ತೆಗೆದುಕೊಂಡಾಗ ಯಾವೆಲ್ಲ ಸಮಸ್ಯೆ, ಯಾವೆಲ್ಲ ಸೈಡ್ ಎಫೆಕ್ಟ್ ಕಾಣ್ಬೋದು, ಮತ್ತು ಈ ಔಷಧಿಯನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನು, ಈ ಎಲ್ಲ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಟ್ರಿಪ್ಟೊಮರ್ 10 mg ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ಡಾಕ್ಟರ್ ರೆಡ್ಡಿ ಲ್ಯಾಬ್ರೋಟರೀಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ರಿಪ್ಟೊಮರ್ 10 mg ಅನ್ನುವಂಥ ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನನ್ನು ನೋಡಿದ್ರೆ, ಸಾಲ್ಟ್ ಕಾಂಪೋಸಿಷನ್ ಬಂದುಬಿಟ್ಟು ಎಮಿಟ್ರಿಪ್ಟಾಲಿನ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಇದರಲ್ಲಿ ಇರುತ್ತೆ. ಇದು ಪ್ರಮಾಣವನ್ನು ನೋಡಿದ್ರೆ 10 mg ಇದರಲ್ಲಿರುವಂಥ ಒಂದು ಪ್ರಮಾಣ ಈ ಒಂದು ಎಮಿಟ್ರಿಪ್ಟಾಲಿನ್. ಮತ್ತು ಈ ಒಂದು ಟ್ರಿಪ್ಟೊಮರ್ 10 mg ಅನ್ನುವಂಥದ್ದು ಒಂದು ಈ ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಈ ಒಂದು ಮೆಡಿಸಿನ್ ಬರೆದುಕೊಡ್ತಾರಂತ ನೋಡೋದಾದ್ರೆ, ಒಂದು ಡಿಪ್ರೆಷನ್ನಲ್ಲಿದ್ದ ಪೇಷಂಟ್ ಡಿಪ್ರೆಷನ್ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಈ ಒಂದು ಮೆಡಿಸಿನ್ಸನ್ನು ಬರೆದು ಕೊಡ್ತಾರೆ. ಆಂಗ್ಸೈಟಿ ಸಮಸ್ಯೆ ಇರೋರಿಗೆ, ಮತ್ತು ಇನ್ಸೋಮ್ನಿಯಾ ಅಂದರೆ ನಿದ್ರೆ ಬರೋಂಗಿಲ್ಲ ಅವರಿಗೂ ಸಹ, ಮತ್ತು ನರ್ವ್ ಪೇನ್ ಇರುತ್ತೆ, ಮತ್ತು ಮೈಗ್ರೇನ್, ಹೆಡ್ಏಕ್, ಕ್ರೋನಿಕ್ ಪೇನ್, ಮತ್ತು ಈ ರೀತಿ ಸ್ಟ್ರೆಸ್ ಟೆನ್ಷನನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಮಾಡ್ತಾರೆ, ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದನ್ನು ಹೇಗೆ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ, ಡಾಕ್ಟ್ರಿಗೆ ಎಷ್ಟು ಪ್ರಮಾಣವನ್ನು ಹೇಳಿರ್ತಾರೋ ಆ ಒಂದು ಪ್ರಮಾಣದಲ್ಲಿ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಇದನ್ನೇನು ಮಾಡ್ತಾರೆ, ಸಾಮಾನ್ಯವಾಗಿ ರಾತ್ರಿ ಮಲಗೋ ಒಂದು ಮೊದಲು ಏನು ಮಾಡ್ತಾರೆ, ಈ ಒಂದು ಮೆಡಿಸಿನ್ಸನ್ನು ಕೊಡ್ತಾರೆ. ಮತ್ತು ಇದು ಊಟದ ನಂತರ ಏನು ಮಾಡಬೇಕಾಗತ್ತೆ, ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಹೊಟ್ಟೆ ನೋವು ಜಾಸ್ತಿ ನಿಮಗೆ ತೊಂದರೆ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಏನಾಗುತ್ತೆ ಅಂತ ನಾವೇ ಸೆಲ್ಫಾಗಿ ಅಂತ ಸ್ವಯಂ ನಾವೇ ಡಾಕ್ಟರ್ ಕನ್ಸಲ್ಟ್ ಮಾಡಲ್ಲ, ನಾವೇ ತೆಗೆದುಕೊಳ್ಳೋದನ್ನು ಸ್ಟಾಪ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಆಗುವಂತಹ ಒಂದು ಸೈಡ್ ಎಫೆಕ್ಟ್ ಅಂತಂದ್ರೆ, ಕೆಲವರಿಗೆ ಸಮಸ್ಯೆಗಳು ಕಾಣಿಸ್ಬೋದು. ಇನ್ನೂ ಹೆಚ್ಚು ಸೈಡ್ ಎಫೆಕ್ಟ್ ಇತ್ತಂತಂದ್ರೆ ಮೆಡಿಸಿನನ್ನು ಸ್ಟಾಪ್ ಮಾಡಿ ಡಾಕ್ಟ್ರನ್ನ ಸಂಪರ್ಕಿಸಬೇಕಾಗತ್ತೆ. ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಟೈಮ್ ನಿದ್ರೆ ಜಾಸ್ತಿ ಬರ್ತದೆ, ಮತ್ತು ಬಾಯಿ ಒಣಗ್ತದೆ, ತಲೆ ಸುತ್ತದಂಗೆ ಆಗುತ್ತೆ, ಮತ್ತು ವೀಕ್ನೆಸ್, ಈ ಕಾನ್ಸ್ಟಿಬೇಷನ್ ಮಲಬದ್ಧತೆ, ಮತ್ತು ದೃಷ್ಟಿ ಮುಸುಕಾಕೋದು, ಅಂದರೆ ಸರಿಯಾಗಿ ಒಂದು ಏನು ಅಕ್ಷರಗಳು ಕಾಣ್ತಾ ಇರಲ್ಲ. ಇವೆಲ್ಲ ಒಂದು ಸಾಮಾನ್ಯವಾಗಿರುವಂಥ ಒಂದು ಈ ಸೈಡ್ ಎಫೆಕ್ಟ್, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಆಗುವಂಥ ಒಂದು ಸೈಡ್ ಎಫೆಕ್ಟು. ಮತ್ತು ಯಾರೆಲ್ಲ ಒಂದು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಂತಂದರೆ, ಟ್ಯಾಬ್ಲೆಟ್ ಅಂತೂ ಕೊಡ್ತಾರೆ, ಅದರ ಅಂದರೆ ಕರೆಕ್ಟ್ ಏನೋ ಅವರ ಒಂದು ಬಿಫೋರ್ ಏನಾಗುತ್ತೆ, ಕೆಲವೊಂದಿಷ್ಟು ಕಾಯಿಲೆಗಳಿರ್ತಾವೆ ಅಂತಂದರೆ, ಈ ಪ್ರೆಗ್ನೆಂಟ್ ಗರ್ಭಿಣಿಯರು ಇರ್ತಾರೆ, ಮತ್ತು ಈ ಹಾಲುಣಿಸುವಂಥ ಮದರ್ ಇರ್ತಾರೆ, ಮತ್ತು ಕೆಲವೊಬ್ಬರಿಗೆ ಸಮಸ್ಯೆಗಳಿರ್ತಾವೆ, ಹೃದಯ ಕಾಯಿಲೆ ಸಂಬಂಧ ಸಮಸ್ಯೆಗಳಿರ್ತಾವೆ, ಲಿವರ್ ಪ್ರಾಬ್ಲಮ್ ಇರುತ್ತೆ, ಮತ್ತು ಈ ಆಲ್ಕೋಹಾಲಿಗೆ ಅಂದರೆ ಆಲ್ಕೋಹಾಲ್ನ ಕುಡಿತಿರ್ತಾರೆ. ಇವೆಲ್ಲ ಇಂಥಲ್ಲಿ ಬಂದಂಗೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ, ಡಾಕ್ಟ್ರಿಗೆ ಏನು ಮಾಡ್ಬೇಕು, ಬಿಫೋರ್ ಏನು ಮಾಡಬೇಕು, ಈ ಒಂದು ಇವೇನೋ ಸಮಸ್ಯೆಗಳಿರ್ತಾವಲ್ಲ, ಇದನ್ನು ಬಿಫೋರ್ ನೀವು ಡಾಕ್ಟ್ರುಗಳಿಗೆ ಏನು ಮಾಡಬೇಕು ತಿಳಿಸ್ಬೇಕಾಗತ್ತೆ. ಇದನ್ನು ನೋಡಿ ಏನು ಮಾಡ್ತಾರೆ, ಮೆಡಿಸಿನ್ಸನ್ನು ಬರೆದು ಕೊಡ್ತಾರೆ. ಇದು ನಿಮಗೆ ಸ್ವಲ್ಪ ಜಾಗ್ರತೆಯನ್ನು ಸ್ವಲ್ಪ ಬಿಫೋರ್ ಏನಾಗಬೇಕು, ನಿಮಗೆ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಂಥ ವಿಷಯಗಳನ್ನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.